ವೆಲ್ಕಮ್ ಬ್ಯಾಕ್. ಕರ್ನಾಟಕ ಪ್ರೈಮ್ ಟೈಮಿಗೆ ಸ್ವಾಗತ. ಇವತ್ತು ನಾನು ಅಂದ್ಕೊಂಡಿದ್ದೆ ಹಾಸನ ಸಮಾವೇಶವೇ ಭಾಳ ದೊಡ್ಡ ಹೈಲೈಟ್ ಆಗುತ್ತೆ. ಸಿದ್ದರಾಮಯ್ಯನವರ ಪರ ಏನು, ಡಿ ಕೆ ಶಿವಕುಮಾರ್ ಅವರ ಪರ ಏನು, ಅವರಿಬ್ಬರು ಮಾತಾಡಿದರು, ಭಾಳ ಅದ್ಭುತವಾಗಿ ಮಾತಾಡಿದರು. ಜನ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಸೇರಿದ್ರು. ಅದರಲ್ಲಿ ವಿಶೇಷ ಏನಿಲ್ಲ, ಅಂದರೆ ಅಲ್ಲಿ ನೆಗೆಟಿವ್ ಪಾಸಿಟಿವ್ ಅನ್ನೋದು ಏನು ಸಿಕ್ಕಿಲ್ಲ. ಕಾಂಗ್ರೆಸ್ನ ಒಂದು ದೊಡ್ಡ ಸಮಾವೇಶದ ರೀತಿಯಲ್ಲಿ ಆಯಿತು. ಸಿದ್ದರಾಮಯ್ಯನವರ ಶಕ್ತಿ ಪ್ರದರ್ಶನ ಕೂಡ ಆಯಿತು, ಡಿ ಕೆ ಶಿವಕುಮಾರ್ ಅವರ ಶಕ್ತಿ ಪ್ರದರ್ಶನ ಕೂಡ ಆಯಿತು. ಒಟ್ಟಾರೆ ಕಾಂಗ್ರೆಸ್ ಶಕ್ತಿ ಪ್ರದರ್ಶನ. ಅದರಲ್ಲಿ ಒಂದಂತೂ ಭಾಳ ಸ್ಪಷ್ಟವಾಗಿತ್ತು, ಸಿದ್ದರಾಮಯ್ಯನವರು ಈಗ ಮುಖ್ಯಮಂತ್ರಿ ಆಗಿದ್ದಾರೆ. ಎಷ್ಟು ವರ್ಷ ಅವರು ಮುಂದುವರಿತಾರೆ ಗೊತ್ತಿಲ್ಲ. ಒಂದು ವೇಳೆ ಒಪ್ಪಂದಗಳಾಗಿದ್ದರೆ ಆ ನಂತರ ಡಿ ಕೆ ಶಿವಕುಮಾರ್ ಪಕ್ಕ. ಅದು 3 ವರ್ಷನೋ ಕಳೆದ ನಂತರನೋ 2.5 ವರ್ಷ ಕಳೆದ ನಂತರನೋ ಗೊತ್ತಿಲ್ಲ, ನಮಗೆ 2 ವರ್ಷ ಕಳೆದ ನಂತರನೋ ಗೊತ್ತಿಲ್ಲ. ಆದರೆ ಮುಂದಿನ ಮುಖ್ಯಮಂತ್ರಿ ಯಾರು, ಡಿ ಕೆ ಶಿವಕುಮಾರ್ ಅನ್ನೋದು ಭಾಳ ಖಾತ್ರಿ ಆಯಿತು. ಆದರೆ ಯಾವಾಗ ಜಿ ಪರಮೇಶ್ವರ್ ಒಂದು ಬಾಂಬ್ ಹಾಕಿದ್ರೋ, ಅವರ ಇಲಾಖೆಗೆ ಸಂಬಂಧಪಟ್ಟ ವಿಚಾರದಲ್ಲೂ ಕೂಡ ಇಷ್ಟು ಸ್ಟ್ರಾಂಗ್ ಆಗಿ ಮಾತಾಡಿದ್ದು ನಾನು ನೋಡಲಿಲ್ಲ. ಈ ಬಾರಿ, ಹಿಂದೆಲ್ಲ ಮಾತಾಡಿದರೆ, ಈ ಬಾರಿ ನಾನು ಹೇಳಿ ಅವರಿಬ್ಬರೇನಾ ಒಪ್ಪಂದ ಮಾಡ್ಕೊಂಡ್ಬಿಟ್ರಂತ, ಅವರಿಬ್ಬರೇ ಮಾಡ್ಕೊಂಡ್ಬಿಡ್ತಾರೆ, ನಾವೇನು ಬೇಡವಾ? ಮತ್ತು ನಾವ್ಯಾ ಜಿ ಪರಮೇಶ್ವರ್ ಜಿ ಗರಂ ಆಗಿಬಿಟ್ರು. ಸಿದ್ದು 2.5 ವರ್ಷ, ಡಿ ಕೆ ಶಿ 2.5 ವರ್ಷ, ಸಿ ಎಂ ಅನ್ನೋದು ಬಹಳ ದಿನಗಳಿಂದ ಚರ್ಚೆಗೆ ಕಾರಣವಾಗಿದೆ. ನಿನ್ನೆ ಅಷ್ಟೇ ಸಿ ಎಂ ಹಾಗೂ ಡಿ ಸಿ ಎಂ ಈ ಚರ್ಚೆಗೆ ವಿರಾಮ ಕೊಟ್ಟಿದ್ದರು, ಡಿಪ್ಲೊಮ್ಯಾಟಿಕ್ ಆಗಿ ಇವರು ಮಾತಾಡಿದರು. ಆದರೆ ಗೃಹ ಸಚಿವರ ಹೇಳಿಕೆ ಅಧಿಕಾರ ಹಂಚಿಕೆ ಸಮರಕ್ಕೆ ತುಪ್ಪ ಸುರಿದಂತಾಗಿದೆ. ಡಿ ಕೆ ಶಿವಕುಮಾರ್ ಅವರ ಎದೆಯಲ್ಲಿ ತೌಡು ಕುಟ್ಟಿದಂತಾಗಿದೆ. ಯಾಕೆ? ರಿಪೋರ್ಟ್ ನೋಡಿ. ರಾಜ್ಯ ಕೈಕೋಟೆಯಲ್ಲಿ ಪವರ್ ಶೇರಿಂಗ್ ಫೈಟ್. ಸಿಎಂ ಡಿಸಿಎಂ ಮಧ್ಯೆ ಕುರ್ಚಿಗಾಗಿ ಕಾದಾಟ. ಪಂಚ ಗ್ಯಾರಂಟಿಗಳ ಮೂಲಕ ಅಧಿಕಾರಕ್ಕೆ ಬಂದ ರಾಜ್ಯ ಕಾಂಗ್ರೆಸ್ನಲ್ಲಿ ಸದಾ ಒಂದಿಲ್ಲೊಂದು ತಲೆನೋವು ಶುರುವಾಗ್ತಿದೆ. ಇದೀಗ ಮತ್ತೆ ಪವರ್ ಶೇರಿಂಗ್ ಫೈಟ್ ಮುನ್ನೆಲೆಗೆ ಬಂದಿದೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರ್ತಿದ್ದಂತೆ 50-50 ಪವರ್ ಶೇರಿಂಗ್ ಬಗ್ಗೆ ನಿಮ್ಮ ರಿಪಬ್ಲಿಕನ್ ಮೊದಲು ವರದಿ ಬ್ರೇಕ್ ಮಾಡಿತ್ತು. ಈ ಪವರ್ ಶೇರಿಂಗ್ ಫೈಟ್ ಮತ್ತೆ ಮುನ್ನೆಲೆಗೆ ಬಂದಿದೆ. ನಿನ್ನೆ ಅಷ್ಟೇ ಸಿಎಂ ಸಿದ್ದರಾಮಯ್ಯ ಅಧಿಕಾರ ಹಂಚಿಕೆ ಬಗ್ಗೆ ಚರ್ಚೆ ಇಲ್ಲ, 5 ವರ್ಷ ನಾನೇ ಸಿಎಂ ಅನ್ನೋ ಧಾಟಿಯಲ್ಲಿ ಮಾತನಾಡಿದ್ರು. ಬಳಿಕ ಡಿಕೆ ಸಾಹೇಬ್ರು ಕೂಡ ಸಿಎಂ ಹೇಳಿದ್ದೆ ಫೈನಲ್ ಅಂತ ಹೇಳಿದ್ರು. ನೋಡಪ್ಪ, ಯಾವ ಒಪ್ಪಂದನೂ ಆಗಿಲ್ಲ. ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತದೆ ಅದಂತ ನಡ್ಕೊಳ್ಳೋದು ನಾವು. ಒಪ್ಪಂದ ಏನಿಲ್ಲ, ಹೈಕಮಾಂಡ್ ಹೇಗೆ ಹೇಳುತ್ತೋ ಹಾಗೆ ನಡ್ಕೋತೀವಿ. ಆಯ್ತು, ನಮ್ಮ ಚೀಫ್ ಮಿನಿಸ್ಟರ್ ಹೇಳಿದ್ಮೇಲೆ ಅವ್ರು ಹೇಳಿದ್ದೆ ಫೈನಲ್. ನಮ್ಮ ಸಿ ಎಂ ಹೇಳಿದ್ಮೇಲೆ ಏನು ತಕರಾರೇ ಇಲ್ಲ. ಇನ್ನೇನು ಕುರ್ಚಿ ಕದನಕ್ಕೆ ವಿರಾಮ ಬಿತ್ತು ಅನ್ನುವಷ್ಟರಲ್ಲೇ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ ಉರಿಯೋ ಬೆಂಕಿಗೆ ತುಪ್ಪ ಸುರಿದಂತಾಗಿದೆ. ಬೆಂಗಳೂರಿನಲ್ಲಿ ಮಾತನಾಡಿದ ಇವರು ಸಿದ್ದು ಡಿಕೆಶಿ ಅಧಿಕಾರ ಹಂಚಿಕೆ ಮಾತಿಗೆ ಕೆರಳಿ ಕೆಂಡವಾಕಿದ್ದಾರೆ. ಅವರಿಬ್ಬರೇ ಎಲ್ಲ ಒಪ್ಪಂದ ಮಾಡಿಕೊಳ್ಳೋದಾದ್ರೆ ನಾವ್ಯಾಕೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಈಗ ಒಪ್ಪಂದ ಆಗಿದೆ ಅಂತಂದ್ರೆ ಮತ್ತೆ ನಾವೆಲ್ಲ ಯಾಕಿರ್ಬೇಕು? ನಾವೆಲ್ಲ ಯಾಕಿರ್ಬೇಕ್ರಿ? ಅವರಿಬ್ಬರೇ ರಾಜಕಾರಣ ಮಾಡಿ ಅವರಿಬ್ಬರೇ ನಡೆಸ್ಬಿಡ್ಲಿ, ಬೇರೆಯವ್ರು ಯಾರು ಇರೋದೇ ಬೇಡವಾ? ಅದೆಲ್ಲ ಆ ರೀತಿ ಏನೂ ಆಗಲಿಕ್ಕೆ ಸಾಧ್ಯ ಇಲ್ಲ. ಅಧಿಕಾರ ಹಸ್ತಾಂತರ ಒಪ್ಪಂದಕ್ಕೆ ಪರಮೇಶ್ವರ್ ಕಿಡಿಕಾರುತ್ತಿದ್ದಂತೆ ಡಿಕೆಶಿ ಸ್ಪಷ್ಟನೆ ನೀಡಿದ್ದಾರೆ. ನಾನು ಅಧಿಕಾರ ಹಸ್ತಾಂತರದ ಬಗ್ಗೆ ಮಾತಾಡಿಲ್ಲ, ಸಿಎಂ ಕೂಡ ಈ ಬಗ್ಗೆ ಚರ್ಚೆ ಇಲ್ಲ ಅಂದಿದ್ದಾರೆ. ಇಲ್ಲಿಗೆ ಈ ವಿಚಾರ ಮುಗಿಸೋಣ ಎಂದಿದ್ದಾರೆ. ನಾನು ನಿಮ್ಮ ಹತ್ರ ಮಾತಾಡಿಲ್ಲ, ನಾನು ನಿಮ್ಮ ಹತ್ರ ಏನು ಮಾತಾಡಿಲ್ಲ, ಪರಮೇಶ್ವರ್ ಹತ್ರನೂ ಮಾತಾಡಿಲ್ಲ, ಇನ್ನೊಬ್ಬರ ಹತ್ರನೂ ಮಾತಾಡಿಲ್ಲ. ನಾನು ಒಂದು ಇಂಗ್ಲಿಷ್ ಚಾನಲ್ಗೆ ನನ್ನದೇ ಆದಂಥ ಕೆಲವು ವಿಚಾರಗಳನ್ನ ನಾವೇನೋ ಕೂತ್ಕೊಂಡು ಮಾತಾಡ್ಕೊಂಡಿದ್ದೀವಿ ಅಂತ ಹೇಳಿದ್ದೇವೆ. ಏನು ಮಾತಾಡಿದ್ದೇವೆ ಅಂತ ಬಹಿರಂಗ ಹೇಳೋಕ್ಕಾಗ್ತದಾ? ಸೊ ನೆನ್ನೆ ನಮ್ಮ ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ, ನೋ ಡಿಸ್ಕಷನ್ ಅಂತ ಹೇಳಿದ್ದಾರೆ. ಆಯಿತು, ನೋ ಡಿಸ್ಕಷನ್ ಅಂತ ಒಪ್ಕೊಂಡಿದ್ದೇವೆ. ಪವರ್ ಶೇರಿಂಗ್ ಫೈಟ್ ಅನ್ನ ಮತ್ತೆ ಅದ್ಯಾವ ಹಂತಕ್ಕೆ ತೆಗೆದುಕೊಂಡು ಹೋಗುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ಕರ್ನಾಟಕ ಪ್ರೈಮ್ ಟೈಮಿಗೆ ಸ್ವಾಗತ. ಇವತ್ತು ನಾನು ಅಂದ್ಕೊಂಡಿದ್ದೆ ಹಾಸನ ಸಮಾವೇಶವೇ ಭಾಳ ದೊಡ್ಡ ಹೈಲೈಟ್ ಆಗುತ್ತೆ. ಸಿದ್ದರಾಮಯ್ಯನವರ ಪರ ಏನು, ಡಿ ಕೆ ಶಿವಕುಮಾರ್ ಅವರ ಪರ ಏನು, ಅವರಿಬ್ಬರು ಮಾತಾಡಿದರು, ಭಾಳ ಅದ್ಭುತವಾಗಿ ಮಾತಾಡಿದರು. ಜನ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಸೇರಿದ್ರು. ಅದರಲ್ಲಿ ವಿಶೇಷ ಏನಿಲ್ಲ, ಅಂದರೆ ಅಲ್ಲಿ ನೆಗೆಟಿವ್ ಪಾಸಿಟಿವ್ ಅನ್ನೋದು ಏನು ಸಿಕ್ಕಿಲ್ಲ. ಕಾಂಗ್ರೆಸ್ನ ಒಂದು ದೊಡ್ಡ ಸಮಾವೇಶದ ರೀತಿಯಲ್ಲಿ ಆಯಿತು.
ಸಿದ್ದರಾಮಯ್ಯನವರ ಶಕ್ತಿ ಪ್ರದರ್ಶನ ಕೂಡ ಆಯಿತು, ಡಿ ಕೆ ಶಿವಕುಮಾರ್ ಅವರ ಶಕ್ತಿ ಪ್ರದರ್ಶನ ಕೂಡ ಆಯಿತು, ಒಟ್ಟಾರೆ ಕಾಂಗ್ರೆಸ್ ಶಕ್ತಿ ಪ್ರದರ್ಶನ. ಅದರಲ್ಲಿ ಒಂದಂತೂ ಭಾಳ ಸ್ಪಷ್ಟವಾಗಿತ್ತು, ಸಿದ್ದರಾಮಯ್ಯನವರು ಈಗ ಮುಖ್ಯಮಂತ್ರಿ ಆಗಿದ್ದಾರೆ, ಎಷ್ಟು ವರ್ಷ ಅವರು ಮುಂದುವರಿತಾರೆ ಗೊತ್ತಿಲ್ಲ. ಒಂದು ವೇಳೆ ಒಪ್ಪಂದಗಳಾಗಿದ್ದರೆ ಆ ನಂತರ ಡಿ ಕೆ ಶಿವಕುಮಾರ್ ಪಕ್ಕ. ಅದು 3 ವರ್ಷನೋ ಕಳೆದ ನಂತರನೋ 2.5 ವರ್ಷ ಕಳೆದ ನಂತರನೋ ಗೊತ್ತಿಲ್ಲ, ನಮಗೆ 2 ವರ್ಷ ಕಳೆದ ನಂತರನೋ ಗೊತ್ತಿಲ್ಲ. ಆದರೆ ಮುಂದಿನ ಮುಖ್ಯಮಂತ್ರಿ ಯಾರು, ಡಿ ಕೆ ಶಿವಕುಮಾರ್ ಅನ್ನೋದು ಭಾಳ ಖಾತ್ರಿ ಆಯಿತು. ಆದರೆ ಯಾವಾಗ ಜಿ ಪರಮೇಶ್ವರ್ ಒಂದು ಬಾಂಬ್ ಹಾಕಿದ್ರೋ, ಅವರ ಇಲಾಖೆಗೆ ಸಂಬಂಧಪಟ್ಟ ವಿಚಾರದಲ್ಲೂ ಕೂಡ ಇಷ್ಟು ಸ್ಟ್ರಾಂಗ್ ಆಗಿ ಮಾತಾಡಿದ್ದು ನಾನು ನೋಡಲಿಲ್ಲ. ಈ ಬಾರಿ, ಹಿಂದೆಲ್ಲ ಮಾತಾಡಿದರೆ, ಈ ಬಾರಿ ನಾನು ಹೇಳಿ ಅವರಿಬ್ಬರೇನಾ ಒಪ್ಪಂದ ಮಾಡ್ಕೊಂಡ್ಬಿಟ್ರಂತ, ಅವರಿಬ್ಬರೇ ಮಾಡ್ಕೊಂಡ್ಬಿಡ್ತಾರೆ, ನಾವೇನು ಬೇಡವಾ? ಮತ್ತು ನಾವ್ಯಾ ಜಿ ಪರಮೇಶ್ವರ್ ಜಿ ಗರಂ ಆಗಿಬಿಟ್ರು. ಸಿದ್ದು 2.5 ವರ್ಷ, ಡಿ ಕೆ ಶಿ 2.5 ವರ್ಷ, ಸಿ ಎಂ ಅನ್ನೋದು ಬಹಳ ದಿನಗಳಿಂದ ಚರ್ಚೆಗೆ ಕಾರಣವಾಗಿದೆ. ನಿನ್ನೆ ಅಷ್ಟೇ ಸಿ ಎಂ ಹಾಗೂ ಡಿ ಸಿ ಎಂ ಈ ಚರ್ಚೆಗೆ ವಿರಾಮ ಕೊಟ್ಟಿದ್ದರು, ಡಿಪ್ಲೊಮ್ಯಾಟಿಕ್ ಆಗಿ ಇವರು ಮಾತಾಡಿದರು. ಆದರೆ ಗೃಹ ಸಚಿವರ ಹೇಳಿಕೆ ಅಧಿಕಾರ ಹಂಚಿಕೆ ಸಮರಕ್ಕೆ ತುಪ್ಪ ಸುರಿದಂತಾಗಿದೆ. ಡಿ ಕೆ ಶಿವಕುಮಾರ್ ಅವರ ಎದೆಯಲ್ಲಿ ತೌಡು ಕುಟ್ಟಿದಂತಾಗಿದೆ. ಯಾಕೆ? ರಿಪೋರ್ಟ್ ನೋಡಿ. ರಾಜ್ಯ ಕೈಕೋಟೆಯಲ್ಲಿ ಪವರ್ ಶೇರಿಂಗ್ ಫೈಟ್. ಸಿಎಂ ಡಿಸಿಎಂ ಮಧ್ಯೆ ಕುರ್ಚಿಗಾಗಿ ಕಾದಾಟ. ಪಂಚ ಗ್ಯಾರಂಟಿಗಳ ಮೂಲಕ ಅಧಿಕಾರಕ್ಕೆ ಬಂದ ರಾಜ್ಯ ಕಾಂಗ್ರೆಸ್ನಲ್ಲಿ ಸದಾ ಒಂದಿಲ್ಲೊಂದು ತಲೆನೋವು ಶುರುವಾಗ್ತಿದೆ. ಇದೀಗ ಮತ್ತೆ ಪವರ್ ಶೇರಿಂಗ್ ಫೈಟ್ ಮುನ್ನೆಲೆಗೆ ಬಂದಿದೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರ್ತಿದ್ದಂತೆ 50-50 ಪವರ್ ಶೇರಿಂಗ್ ಬಗ್ಗೆ ನಿಮ್ಮ ರಿಪಬ್ಲಿಕನ್ ಮೊದಲು ವರದಿ ಬ್ರೇಕ್ ಮಾಡಿತ್ತು. ಈ ಪವರ್ ಶೇರಿಂಗ್ ಫೈಟ್ ಮತ್ತೆ ಮುನ್ನೆಲೆಗೆ ಬಂದಿದೆ. ನಿನ್ನೆ ಅಷ್ಟೇ ಸಿಎಂ ಸಿದ್ದರಾಮಯ್ಯ ಅಧಿಕಾರ ಹಂಚಿಕೆ ಬಗ್ಗೆ ಚರ್ಚೆ ಇಲ್ಲ, 5 ವರ್ಷ ನಾನೇ ಸಿಎಂ ಅನ್ನೋ ಧಾಟಿಯಲ್ಲಿ ಮಾತನಾಡಿದ್ರು. ಬಳಿಕ ಡಿಕೆ ಸಾಹೇಬ್ರು ಕೂಡ ಸಿಎಂ ಹೇಳಿದ್ದೆ ಫೈನಲ್ ಅಂತ ಹೇಳಿದ್ರು. ನೋಡಪ್ಪ, ಯಾವ ಒಪ್ಪಂದನೂ ಆಗಿಲ್ಲ, ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತದೆ ಅದಂತ ನಡ್ಕೊಳ್ಳೋದು ನಾವು. ಒಪ್ಪಂದ ಏನಿಲ್ಲ, ಹೈಕಮಾಂಡ್ ಹೇಗೆ ಹೇಳುತ್ತೋ ಹಾಗೆ ನಡ್ಕೋತೀವಿ. ಆಯ್ತು, ನಮ್ಮ ಚೀಫ್ ಮಿನಿಸ್ಟರ್ ಹೇಳಿದ್ಮೇಲೆ ಅವ್ರು ಹೇಳಿದ್ದೆ ಫೈನಲ್. ನಮ್ಮ ಸಿ ಎಂ ಹೇಳಿದ್ಮೇಲೆ ಏನು ತಕರಾರೇ ಇಲ್ಲ. ಇನ್ನೇನು ಕುರ್ಚಿ ಕದನಕ್ಕೆ ವಿರಾಮ ಬಿತ್ತು ಅನ್ನುವಷ್ಟರಲ್ಲೇ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ ಉರಿಯೋ ಬೆಂಕಿಗೆ ತುಪ್ಪ ಸುರಿದಂತಾಗಿದೆ. ಬೆಂಗಳೂರಿನಲ್ಲಿ ಮಾತನಾಡಿದ ಇವರು ಸಿದ್ದು ಡಿಕೆಶಿ ಅಧಿಕಾರ ಹಂಚಿಕೆ ಮಾತಿಗೆ ಕೆರಳಿ ಕೆಂಡವಾಕಿದ್ದಾರೆ. ಅವರಿಬ್ಬರೇ ಎಲ್ಲ ಒಪ್ಪಂದ ಮಾಡಿಕೊಳ್ಳೋದಾದ್ರೆ ನಾವ್ಯಾಕೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಈಗ ಒಪ್ಪಂದ ಆಗಿದೆ ಅಂತಂದರೆ ಮತ್ತು ನಾವೆಲ್ಲ ಯಾಕಿರ್ಬೇಕು? ನಾವೆಲ್ಲ ಯಾಕಿರ್ಬೇಕ್ರಿ? ಅವರಿಬ್ಬರೇ ರಾಜಕಾರಣ ಮಾಡಿ ಅವರಿಬ್ಬರೇ ನಡೆಸ್ಬಿಡ್ಲಿ, ಬೇರೆಯವ್ರು ಯಾರು ಇರೋದೇ ಬೇಡವಾ? ಅದೆಲ್ಲ ಆ ರೀತಿ ಏನೂ ಆಗಲಿಕ್ಕೆ ಸಾಧ್ಯ ಇಲ್ಲ. ಅಧಿಕಾರ ಹಸ್ತಾಂತರ ಒಪ್ಪಂದಕ್ಕೆ ಪರಮೇಶ್ವರ್ ಕಿಡಿಕಾರುತ್ತಿದ್ದಂತೆ ಡಿಕೆಶಿ ಸ್ಪಷ್ಟನೆ ನೀಡಿದ್ದಾರೆ. ನಾನು ಅಧಿಕಾರ ಹಸ್ತಾಂತರದ ಬಗ್ಗೆ ಮಾತಾಡಿಲ್ಲ, ಸಿಎಂ ಕೂಡ ಈ ಬಗ್ಗೆ ಚರ್ಚೆ ಇಲ್ಲ ಅಂದಿದ್ದಾರೆ. ಇಲ್ಲಿಗೆ ಈ ವಿಚಾರ ಮುಗಿಸೋಣ ಎಂದಿದ್ದಾರೆ. ನಾನು ನಿಮ್ಮ ಹತ್ರ ಮಾತಾಡಿಲ್ಲ, ನಾನು ನಿಮ್ಮ ಹತ್ರ ಏನು ಮಾತಾಡಿಲ್ಲ, ಪರಮೇಶ್ವರ್ ಹತ್ರನೂ ಮಾತಾಡಿಲ್ಲ, ಇನ್ನೊಬ್ಬರ ಹತ್ರನೂ ಮಾತಾಡಿಲ್ಲ. ನಾನು ಒಂದು ಇಂಗ್ಲಿಷ್ ಚಾನಲ್ಗೆ ನನ್ನದೇ ಆದಂಥ ಕೆಲವು ವಿಚಾರಗಳನ್ನ ನಾವೇನೋ ಕೂತ್ಕೊಂಡು ಮಾತಾಡ್ಕೊಂಡಿದ್ದೀವಿ ಅಂತ ಹೇಳಿದ್ದೇವೆ. ಏನು ಮಾತಾಡಿದ್ದೇವೆ ಅಂತ ಬಹಿರಂಗ ಹೇಳೋಕ್ಕಾಗ್ತದಾ? ಸೊ ನೆನ್ನೆ ನಮ್ಮ ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ, ನೋ ಡಿಸ್ಕಷನ್ ಅಂತ ಹೇಳಿದ್ದಾರೆ. ಆಯಿತು, ನೋ ಡಿಸ್ಕಷನ್ ಅಂತ ಒಪ್ಕೊಂಡಿದ್ದೇವೆ. ಪವರ್ ಶೇರಿಂಗ್ ಫೈಟ್ ಅನ್ನ ಮತ್ತೆ ಅದ್ಯಾವ ಹಂತಕ್ಕೆ ತೆಗೆದುಕೊಂಡು ಹೋಗುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.